ಕಳೆದ 3 ದಿನದಿಂದ ನಾನು ನಮ್ಮ ಮಿತ್ರ ರಾಜ ವೆಂಕಟಪ್ಪ ನಾಯಕರು ಹಾಲಿ ಶಾಸಕರು ಮಲ್ಯ ಹಾಸ್ಪಿಟಲ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಹೋಗಿ ನಾನು GC ಚಂದ್ರಶೇಖರ್, ST ಸೋಮಶೇಖರ್, ನಮ್ಮ ಶ್ರೀನಿವಾಸು, ನಿರ್ಮಲಾ ಶ್ರೀನಿವಾಸು, ರವಿ, AC ಶ್ರೀನಿವಾಸು ನಾವೆಲ್ಲ ಹೋಗಿದ್ದು. ಹೋಗಿ ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತು. ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು, ICUಯಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ. ನಾನು ರಾಜ್ಯಸಭಾ ಓಟಿನ ವಿಚಾರನೂ ಮಾತಾಡಿದೆ, ಡಾಕ್ಟರ್ಗಳ ಹತ್ರಲ್ಲೂ ಮಾತಾಡಿದೆ. ನಾನು ಓಟ್ ಹಾಕಕ್ಕೆ ಹೋಗಬೇಕು ಅಂತೇಳಿ ಅವರ ಅಭಿಲಾಷೆನ ವ್ಯಕ್ತಪಡಿಸಿದ್ರು. ಸೊ ಅಲ್ಲೇ ಒಂದು ಫಾರಮ್ ತರಿಸಿ ಅವ್ರ ಫುಟ್ ಪ್ರಿಂಟು ಆಮೇಲೆ ನನ್ನ ಹತ್ರ ಬರೆದು ನನಗೆ ಸೈನ್ ಹಾಕಿ ತೋರ್ಸಕೊಟ್ರು, ಹೇಗಿದ್ರ ಅಂತೇಳಿ. ಫಾರಮ್ ಎಲ್ಲ ತಂದು ಅಸೆಂಬ್ಲಿಗೆ ಸಬ್ಮಿಟ್ ಮಾಡಿದ್ರು. ನಿನ್ನೆ ಮಲ್ಲಿ CMಗೂ ಫೋನ್ ಮಾಡಿ ಹೇಳಿದೆ, ಈ ಥರ ಹೋಗಿದ್ದೆ ಹಿಂಗಾಯ್ತು ಅಂತ. ನಿನ್ನೆ ಅವರು ಕೂಡ ಹೋಗಿ ಭೇಟಿ ಮಾಡಿದ್ರು. ಮಧ್ಯಾಹ್ನ ನನಗೆ ಬಂದು ಹೈದ್ರಾಬಾದಿಂದ ಬಂದು ನಮ್ಮ ಶರ್ಮಿಳಾ PCC ಪ್ರೆಸಿಡೆಂಟ್ ಮಗನ ಮದುವೆಗೆ ಹೋಗಿದ್ದೆ ಹೈದ್ರಾಬಾದಲ್ಲಿ. ಮುಗಿಸಿ ಬೆಳಗ್ಗೆ ಬಂದೆ. ನಾನು ಬಂದು ಬಿಡದಿಗೆ ಹೋಗಿ ಅಲ್ಲಿ ಪ್ರಾರಂಭ ಮಾಡಕ್ಕೆ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಮೆಸೇಜ್ ಬಂತು ಡಾಕ್ಟ್ರಿಂದ, ಇಲ್ಲ ಕೊನೆ ಉಸಿರು ಎಳೆದು ಬಿಟ್ರು ಅಂತ, ನೋ ಮೋರ್ ಅಂತ. ಅದಾದಮೇಲೆ CMಗೂ ಫೋನ್ ಮಾಡಿದ ತಕ್ಷಣ ತಿಳಿಸಿ ಅಲ್ಲಿಂದ ಬಂದು ನಾನು ಪ್ಯಾಲೇಸ್ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲಿಲ್ಲ. ಸೀದಾ ಹಾಸ್ಪಿಟ್ಲಿಗೆ ಹೋಗಿ, ಯಾಕೆಂದರೆ ಅವರು ಶರೀರನ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ನಾನು ಹೋಗಿ ಹಾಸ್ಪಿಟಲ್ ಹೋಗಿ ಅವರ ಕುಟುಂಬದವರು ಮಾತಾಡಿಸಿ ಪಾರ್ಥಿವ ಶರೀರಕ್ಕೆ ಅಲ್ಲಿ ಗೌರವ ಸಲ್ಲಿಸ್ಬಿಟ್ಟು ಅಲ್ಲಿಂದ ಕಳಿಸಿ ಇಲ್ಲಿಗೆ ಬರೋಷ್ಟಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು. ನಾನು 3 ಗಂಟೆಗೆ ಟೈಮ್ ಕೊಟ್ಟಿದ್ದೆ. ಸೊ ಇವತ್ತು ನಾವೆಲ್ಲ ಒಬ್ಬ ಹಾಲಿ ಶಾಸಕರನ್ನ ಕಳ್ಕೊಂಡಿದ್ದೇವೆ. ನಾಳೆ ಸಿಟ್ಟಿಂಗ್ MLA ಇರೋದ್ರಿಂದ ನಾಳೆ ಅಸೆಂಬ್ಲಿ ನಡೆಸೋದು ಭಾಳ ಕಷ್ಟ ಆಗ್ತದೆ. ನಾಳೆ ಮುಖ್ಯಮಂತ್ರಿಗಳ ರಿಪ್ಲೈ ಇತ್ತು, ನಾಳಿದ್ದು ರಾಜ್ಯಸಭಾ ಓಟು. ಸೊ ಸಿಟ್ಟಿಂಗ್ ಮೆಂಬರ್ ಇರೋದ್ರಿಂದ ನಾವು ಅಸೆಂಬ್ಲಿ ನಡೆಸೋದು. ಈಗಾಗಲೇ ಮುಖ್ಯಮಂತ್ರಿ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕೂಡ ಕರಿಬೇಕು. ನಾಳೆ ಸಂತಾಪ ಸೂಚನೆ ಆದಮೇಲೆ ಮುಂದಕ್ಕೇನು ಕಾರ್ಯಕ್ರಮ ಅನ್ನೋದನ್ನು ನಾವು ಮುಖ್ಯಮಂತ್ರಿಗಳೇ ತಿಳಿಸ್ತಾರೆ. ನಾನು ಅದನ್ನು ತಿಳಿಸೋಕ್ಕೆ ಹೋಗುವುದಿಲ್ಲ.